ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರುತ್ತೆ. ಸಾಕಷ್ಟು ಜನ ತುಂಬಾ ಕಮೆಂಟ್ ಮಾಡ್ತಾ ಇದ್ದೀರಾ, ಮ್ಯಾಮ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ನ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ, ಅಂದರೆ ನನ್ನ ಬಿಸ್ನೆಸ್ ಕೂಡ ಇದೆ ಆ್ಯಂಡ್ ಆಲ್ಸೋ ನಾನು ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಕೂಡ ಮಾಡೋದ್ರಿಂದ ಸ್ವಲ್ಪ ಡಿಲೇ ಆಗಿತ್ತು. ಆ್ಯಂಡ್ ಆಲ್ಸೋ ನಮ್ಮ ಡಾಕ್ಟರ್ ಕೂಡ ಔಟ್ ಆಫ್ ಸ್ಟೇಷನ್ ಇದ್ದರು. ಸೊ ಹಾಗಾಗಿ ಅವರಿಂದನೂ ಕಮ್ಯುನಿಕೇಷನ್ ಇರಲಿಲ್ಲ. ಸೊ ಡಿಲೇ ಆಯಿತು, ಸಾರಿ ಫಾರ್ ದಟ್. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲೆಲ್ಲ ನಿಮಗೆ ವೀಕ್ಲಿ ಎರಡು ವಿಡಿಯೋ ಆದರೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಬೇಜಾರು ಮಾಡ್ಕೊಂಡಿದ್ರಿ, ಸೊ ಎಲ್ಲರೂ ಕೂಡ ಸಾರಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಆಯಿಲಿ ಸ್ಕಿನ್ ಅವ್ರಿಗೆ ಒಂದು ಬೆಸ್ಟ್ ಫೇಸ್ ವಾಶ್ನ ತೋರಿಸ್ತಾ ಇದ್ದೀನಿ. ತುಂಬ ಜನ ನನಗೆ ಇವಾಗ ರೀಸೆಂಟಾಗಿ ಕಮೆಂಟ್ ಬರ್ತಾ ಇರೋಂಥದ್ದೇ, ಮ್ಯಾಮ್ ಆಯಿಲಿ ಸ್ಕಿನ್ ಕೇರ್ ರುಟೀನ್ ಮಾಡಿ ಒಂದೊಳ್ಳೆ ಫೇಸ್ ವಾಶ್ ತೋರಿಸಿ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥದ್ದು ಮತ್ತು ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡುವಂಥ ಫೇಸ್ ವಾಶ್ ಯಾವುದು ಅಂತ ಹೇಳಿದ್ರೆ, ಡರ್ಮಾಟಚ್ ಸ್ಯಾಲಿಸಿಲಿಕ್ ಆಸಿಡ್ 2% ಫೇಸ್ ವಾಶ್. ಸೊ ಈ ಒಂದು ಫೇಸ್ ವಾಶ್ ಆಯಿಲಿ ಸ್ಕಿನ್ ಮತ್ತು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇರೋರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಯಾಕೆ ಬೆಸ್ಟ್ ಅಂತ ಹೇಳಿದ್ರೆ, ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಆಗಿರ್ಬೋದು, ಸೀಬಮ್ ಪ್ರೊಡಕ್ಷನ್ ಆಗಿರ್ಬೋದು, ತುಂಬಾ ಆಯಿಲಿನೆಸ್ ನಿಮ್ಮ ಫೇಸಲ್ಲಿ ಇರುತ್ತೆ. ನೀವು ಯಾವುದೇ ಕ್ರೀಮ್ ಏನೇ ಹಚ್ಚಿದ್ರು ಕೂಡ ಸ್ವಲ್ಪ ಬಿಸಿಲಲ್ಲಿ ಹೋಗಂಗಿಲ್ಲ, ಅಥವಾ ಮನೇಲೇ ಇದ್ರೂ ಕೂಡ ಬೇಗನೆ ಸ್ವೆಟ್ಟಿಂಗ್ ಆಗುವಂಥದ್ದು ಮತ್ತು ಆಯಿಲಿನೆಸ್ ಎಲ್ಲದು ಕೂಡ ಬರೋವಂಥದ್ದು, ಕೈಯೆಲ್ಲ ಜಿಟ್ಟಾಗುವಂಥದ್ದು, ಮೇಕಪ್ ಮಾಡ್ಕೊಂಡಿದ್ರೆ ಮೇಕಪ್ ಎಲ್ಲದು ಕೂಡ ಬೇಗನೆ ಅಂದರೆ ಡ್ಯಾಮೇಜಸ್ ಆಗುವಂಥದ್ದು, ಆ ರೀತಿನೆಲ್ಲ ಆಗ್ತಿರತ್ತೆ ಅಲ್ವಾ. ಸೊ ಈ ಒಂದು ಎಕ್ಸೆಸಿವ್ ಆಯಿಲ್ ನಿಮ್ಮ ಫೇಸಲ್ಲಿ ಆಗ್ತಿರತ್ತೆ, ಅದನ್ನ ಈ ಒಂದು ಫೇಸ್ ವಾಶ್ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡ್ತಾರೆ. ಮತ್ತು ಪ್ಯಾಕೇಜಿಂಗ್ ನಿಮಗೆ ಓಲ್ಡ್ ಮತ್ತು ನೀವು ಎರಡೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಆರ್ಡರ್ ಮಾಡಿದಾಗ ಓಲ್ಡ್ ಆರು ಕೂಡ ಬರ್ಬೋದು ಅಥವಾ ನ್ಯೂ ಪ್ಯಾಕ್ ಆರು ಕೂಡ ಬರ್ಬೋದು, ಬೋತ್ ಆರ್ ಸೇಮ್ ಆಗಿರುತ್ತೆ. ಆಯಿಲ್ ಕಂಟ್ರೋಲ್ ಆಗುತ್ತೆ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ. ಮತ್ತು ಮೊಡವೆಗಳೇನಾದ್ರು ಇತ್ತು, ಮೊಡವೆಗಳಿಂದ ಅಂದರೆ ಬ್ರೇಕ್ಔಟ್ ಆಗ್ತಿತ್ತು, ಕ್ಯೂ ಬರೋವಂಥದ್ದು, ರಕ್ತ ಬರೋವಂಥದ್ದು, ಮತ್ತು ತುಂಬ ಕೆಲವರಿಗೆ ದಪ್ಪ ದಪ್ಪ ಮೊಡವೆಗಳೆಲ್ಲ ಇರುತ್ತೆ ನೋಡಿ. ಸೊ ಆ ರೀತಿ ಏನು ಫೇಸಲ್ಲಿ ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ನಿಮ್ಮ ಸ್ಕಿನ್ನಲ್ಲಿ ಅಂತ ಹೇಳಿದ್ರೆ, ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ಪೋರ್ಸ್ ಒಳಗಡೆ ಡೀಪಾಗಿ ಅಬ್ಸರ್ವ್ ಆಗುತ್ತಲ್ವಾ. ಸೊ ಅಲ್ಲೇನಾದ್ರು ಡರ್ಟ್ ಆಗಿರ್ಬೋದು, ಇಂಪ್ಯೂರಿಟೀಸ್ ಆಗಿರ್ಬೋದು, ಮತ್ತು ಡೆಡ್ ಸ್ಕಿನ್ ಸೆಲ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಇದು ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗಿ ನಾರ್ಮಲ್ ಸ್ಕಿನ್ಗೆ ಇದು, ಅಂದರೆ ನಿಮ್ಮ ನಾರ್ಮಲ್ ಸ್ಕಿನ್ ಟೋನ್ಗೆ ಇದು ಕನ್ವರ್ಟ್ ಮಾಡುತ್ತೆ. ತುಂಬ ಚೆನ್ನಾಗಿ ಬೆನಿಫಿಟ್ ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಚ್ಚಿದ ತಕ್ಷಣ ಏನು ರಿಸಲ್ಟ್ ಬರೋದಿಲ್ಲ, 1 ವೀಕಿಂದ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಲೈಫ್ ಲಾಂಗ್ವರೆಗೂ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 50 mlಗೆ 153 ರುಪೀಸ್ ಆಗುತ್ತೆ. ಆ್ಯಂಡ್ ಆಲ್ಸೋ 100 ml ಅಲ್ಲೂ ಕೂಡ ನಿಮಗೆ ಸಿಗುತ್ತೆ 269 ರುಪೀಸ್ ಆಗುತ್ತೆ. ಸೊ ನೀವು ಕಮ್ಮಿ ml ಆದರೂ ಕೂಡ ತಗೊಳ್ಳಿ, ಅಥವಾ ಜಾಸ್ತಿ ml ಆದರೂ ಕೂಡ ನೀವು ತಗೊಳ್ಳಿ. ಆ್ಯಂಡ್ ಮಾರ್ನಿಂಗ್ ಮತ್ತು ನೈಟ್ 2 ಟೈಮ್ ಕೂಡ ನೀವು ಯೂಸ್ ಮಾಡಬೇಕಾಗುತ್ತೆ. ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ತಣ್ಣೀರಲ್ಲಿ ಯಾವಾಗಲೂ ಕೂಡ ಫೇಸ್ ಕ್ಲೀನ್ ಮಾಡ್ಕೋಬೇಕು. ಬಿಸಿನೀರು, ಉಗುರು ಬೆಚ್ಚಗಿರೋ ನೀರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ತಣ್ಣೀರಲ್ಲಿ ಫಸ್ಟ್ ನೀಟಾಗಿ ಬೆಟ್ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ನಿಮ್ಮ ಹ್ಯಾಂಡ್ಗೆ ಒಂದು ಫೇಸ್ ವಾಶ್ನ ಹಾಕಿ ಆ್ಯಂಡ್ ನೀಟಾಗಿ 2 ಕೈಲಿ ಬ್ಯಾಲೆನ್ಸ್ ಮಾಡಿ ನಿಮ್ಮ ಫೇಸ್ಗೆ ನೀಟಾಗಿ ಜೆಂಟಲಾಗಿ ಮಸಾಜ್ ಮಾಡಬೇಕು. 1 ಮಿನಿಟ್ವರೆಗೂ ಕೂಡ ನೀಟಾಗಿ ಮಸಾಜ್ ಮಾಡಿ, ಅದೆಲ್ಲ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಮತ್ತು ಫೇಸ್ಗೂ ಕೂಡ ಒಂದು ಒಳ್ಳೆ ಮಸಾಜ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಮತ್ತೆ ತಣ್ಣೀರಲ್ಲಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಸೊ ಮಾರ್ನಿಂಗ್ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ, ಸೀರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸೊ ಇದನ್ನು ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟೇಬಲ್ ಯಾವುದಿರುತ್ತೆ ನೀವು ಅದನ್ನೇ ಯೂಸ್ ಮಾಡಬೇಕು. ಆ್ಯಂಡ್ ನೀವು ಮಾಯ್ಶ್ಚರೈಸರ್ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಆಯಿಲಿ ಸ್ಕಿನ್ ಅಲ್ವಾ, ಸೊ ನೀಡೇನಿರೋದಿಲ್ಲ, ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಡೈರೆಕ್ಟಾಗಿ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು, ಇಲ್ಲ ಸೀರಮ್ ಅಪ್ಲೈ ಮಾಡಿದ ನಂತರ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಸನ್ಸ್ಕ್ರೀನ್ ಅಂತೂ ಸ್ಕಿಪ್ ಮಾಡೋದಕ್ಕೆ ಹೋಗಲೇಬೇಡಿ. ಇದೆಲ್ಲ ನಿಮಗೆ ನನ್ನ ಸ್ಕಿನ್ ಡ್ಯಾಮೇಜಸ್ ಆಗುವಂಥದ್ದೇ ನೀವು ಸನ್ಸ್ಕ್ರೀನ್ ಯೂಸ್ ಮಾಡದೇ ಇರೋ ರೀಸನಿಂದ. ಸೊ ಹಾಗಾಗಿ ಸನ್ಸ್ಕ್ರೀನ್ ಯೂಸ್ ಮಾಡಿ. ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಇರೋಂಥ ಸನ್ಸ್ಕ್ರೀನ್ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ ಕಮೆಂಟಲ್ಲಿ, ನೋಡಿ ಚೆಕ್ ಮಾಡಿ ಯಾವ್ದು ಬೇಕು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ಈ ಒಂದು ಡರ್ಮಾಟಚ್ ಸ್ಯಾಲಿಸಿಲಿಕ್ ಆಸಿಡ್ ಫೇಸ್ ವಾಶಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ಸ್ಯಾಲಿಸಿಲಿಕ್ ಆಸಿಡ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ವಿಟಮಿನ್ ಇ ಇದೆ. ಆ್ಯಂಡ್ ಥರ್ಡ್ ಒನ್ ಬಂದು ಜಿಂಕ್ PCA ಇದೆ. ಸೊ ಈ 3 ಇರೋದ್ರಿಂದ ನಿಮ್ಮ ಸ್ಕಿನ್, ನಾನು ಏನು ಹೇಳಿದೆ, ತುಂಬ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಮತ್ತು ಮೊಡವೆಗಳಾಗಿರ್ಬೋದು, ಪೋರ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲದೂ ಕೂಡ ಕಡಿಮೆ ಮಾಡುವಂಥ 3 ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಬೇಗ ರಿಸಲ್ಟ್ ಸಿಗುತ್ತೆ, ನಿಮ್ಮ ಸ್ಕಿನ್ ಟೋನ್ಗೂ ಕೂಡ ಸೂಟ್ ಆಗುತ್ತೆ. ಆ್ಯಂಡ್ ಎಬೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡಿ. ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ.
ಬಿಲೋ 18 ಇಯರ್ಸ್ ಆ್ಯಂಡ್ ಪ್ರೆಗ್ನೆಂಟ್ ಲೇಡೀಸ್ ಬ್ರೆಸ್ಟ್ ಫೀಡಿಂಗ್ ಮದರ್, ಸೊ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಿ ನಿಮಗೆ ಕೊಡಬೇಕೋ ಬೇಡ ಅಂತೇಳಿ ಅವ್ರು ಡಿಸೈಡ್ ಮಾಡ್ತಾರೆ. ಬಟ್ ವಿಡಿಯೋ ನೋಡ್ಕೊಂಡಂತೂ ಪರ್ಚೇಸ್ ಮಾಡ್ಕೊಳ್ಳೋಕಂತೂ ಹೋಗಬೇಡಿ ಫ್ರೆಂಡ್ಸ್, ಓಕೆನಾ. ಮತ್ತು ಲಿಂಕ್ ಕೊಟ್ಟಿರ್ತೀನಿ ನಾನು, ಈ ಒಂದು ಫೇಸ್ ವಾಶ್ ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಕಡೆ ಕೂಡ ಕೊಟ್ಟಿರ್ತೀನಿ. ಸೊ ಮುಂದೆ ಹೋಗಿ ಪರ್ಚೇಸ್ ಮಾಡಿ. ಬೇರೆ ಸೈಟಲ್ಲಿ ತೊಗೊಂಡು ಫೇಕ್ ಬಂತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಬೇಡಿ, ನಾನು ಒರಿಜಿನಲ್ ಲಿಂಕೇ ಕೊಟ್ಟಿರ್ತೀನಿ. ಸೊ ಮುಂದ್ಕನೆ ಹೋಗಿ ಪರ್ಚೇಸ್ ಮಾಡ್ಕೊಡಿ, ಓಕೆನಾ. ಸೊ ಐ ಹೋಪ್ ಯಾರೆಲ್ಲ ಫೇಸ್ ವಾಶ್ ತೋರಿಸಿ ಮ್ಯಾಮ್ ಅಂತ ಹೇಳ್ತಿದ್ರಿ ನಿಮಗೆ ಯೂಸ್ ಆಗಿದೆ ಆ್ಯಂಡ್ ಹೆಲ್ಪ್ ಆಯಿತು ಇವತ್ತಿನ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಈ ಫೇಸ್ ವಾಶ್ ನಾನು ಹೇಳೋದು ಮತ್ತೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ, ಕ್ಲಿನಿಕಲಿ ಪ್ರೂವನ್ ಆಗಿದೆ ಆ್ಯಂಡ್ ಆಲ್ಸೋ ಮೇನ್ ಆಗಿ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಮತ್ತು ಎಲ್ಲ ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಇದೆ. ಸೊ ಹಾಗಾಗಿ ಡಾಕ್ಟರ್ ರೆಕಮೆಂಡ್ ಮಾಡುವಂಥದ್ದು ಫಾರ್ಮಸಿ ಪ್ರಾಡಕ್ಟ್ ಆಗಿರುತ್ತೆ. ಸೊ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು, ಓಕೆನಾ. ಆ್ಯಂಡ್ ಇವತ್ತಿನ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆ್ಯಂಡ್ ಶಾಪಿಂಗ್ ರಿಲೇಟೆಡ್ ವೀಡಿಯೋಸ್ ಎಲ್ಲದೂ ಕೂಡ ಅಪ್ಲೋಡ್ ಆಗ್ತಿರುತ್ತೆ. ಯಾವುದು ನಿಮಗೆ ಮಿಸ್ ಆಗೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೋಟಿಫಿಕೇಶನ್ ಮೂಲಕ ನಿಮಗೆ ಶೋ ಆಗಿಬಿಡುತ್ತೆ. ಸೊ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು. ಸೊ ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಈಗಾಗಲೇ ಸಾಕಷ್ಟು ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಸ್ಕಿನ್ ಕೇರ್ ರಿಲೇಟೆಡ್ ಸಿಗುತ್ತೆ. ಸೊ ನೀವೇನಾದ್ರು ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ನನ್ನ ಚಾನಲ್ ಓಪನ್ ಮಾಡಿ, ಅಲ್ಲಿ ಪ್ಲೇ ಲಿಸ್ಟ್ ಅಂತ ಆಪ್ಷನ್ ಸಿಗುತ್ತೆ. ಅಲ್ಲಿ ನಿಮಗೆ ಸ್ಕಿನ್ ಕೇರ್ ರಿಲೇಟೆಡ್ ಅಂತ ಸಪ್ರೇಟ್ ಫೋಲ್ಡರೇ ನಿಮಗೆ ಸಿಕ್ಬಿಡುತ್ತೆ. ಅಲ್ಲಿ ಫೇಸ್ ವಾಶ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಗ್ಲೋಯಿಂಗ್ ಸ್ಕಿನ್ ಕ್ರೀಮ್ಸ್ಗಳಾಗಿರ್ಬೋದು, ಎಲ್ಲದೂ ಕೂಡ ಅವೈಲೇಬಲ್ ಇದೆ. ಸೊ ಒಮ್ಮೆ ಚೆಕ್ ಮಾಡಿ, ಓಕೆನಾ. ಆ್ಯಂಡ್ ಮತ್ತೆ ಅಗೇನ್ ಹೇಳ್ತಾ ಇದ್ದೀನಿ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.